ಪ್ರಿಯ ಆಸ್ತ್ರ ಟಿವಿ ವೀಕ್ಷಕರೇ, ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಲಕ್ಷ್ಮಿ ಅವರಿದ್ದಾರೆ. ಅವರು ವಿಶ್ವಾಸದ ಮನೆ ಅನಾಥಾಶ್ರಮ ಹಾಗೂ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ, ಅದರಲ್ಲಿ ನಮ್ಮ ಸ್ಟಾಫ್ ಕೂಡ ಆಗಿದ್ದಾರೆ. ಮಾತ್ರವಲ್ಲದೆ ಕಳೆದ 1 ವರ್ಷಗಳಿಂದ ಈ ಆಸ್ತ್ರ ಟಿವಿಯಲ್ಲಿ ವಿಧ ವಿಧವಾದಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನೇ ತ್ಯಾಗಪೂರ್ವಕವಾಗಿ ತೊಡಗಿಸಿಕೊಂಡು ಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಅವರನ್ನು ಸನ್ಮಾನಿಸುವುದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿರುವ ನನ್ನ ತಾಯಿಯಾದಂಥ ಬೆನಿಡಿಕ್ಟ್ ಡಿಸೋಜರ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಸಹೋದರಿ ಲಕ್ಷ್ಮಿ ಅವರೇ, ಕರ್ತನು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಕರ್ತನ ಭರಣದಲ್ಲಿ ಇದಕ್ಕಿಂತ ಒಳ್ಳೆಯ ಸನ್ಮಾನ ನಿಮಗೆ ಸ್ವತಃ ಕರ್ತನಿಂದಲೇ ಸಿಕ್ಕಲಿಕ್ಕಿದೆ. ಆ ದಿನಕ್ಕಾಗಿ ನಾವೆಲ್ಲರೂ ಕಾಯೋಣ. ಯಾಕಂದರೆ ನಿಮಗೆ ಮಾತ್ರವಲ್ಲ, ನಾವೆಲ್ಲರೂ ಆ ದೊಡ್ಡ ಸನ್ಮಾನಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಆ ಕಿರೀಟಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಈ ಕಳೆದ 1 ವರ್ಷದಿಂದ ಆಸ್ತ್ರ ಟಿವಿ ಚಾನಲಲ್ಲಿ ನೀವು ವಿಧ ವಿಧವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ನಿಮ್ಮ ಅನುಭವವನ್ನು ತಿಳಿಸ್ತೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ತುಂಬ ಒಂದು ಸಂತೋಷ, ನಮ್ಮ ಚಾನಲು ದೇವರು ಕೊಟ್ಟದಕ್ಕಾಗಿ ಆತನಿಗೆ ಮಹಿಮೆ ಆಗಲಿ. ನನಗೆ ತುಂಬ ಒಂದು ದಾಹ ಸುವಾರ್ತೆ ಸೇವೆ ಮಾಡುವುದು ಅಂತಂದರೆ, ಅನೇಕರಿಗೆ ಯೇಸು ಸ್ವಾಮಿ ಯಾರಂತಲೇ ಗೊತ್ತಿಲ್ಲ. ಅಂಥವ್ರಿಗೆಲ್ಲನೂ ದೇವರ ಸತ್ಯ ಪ್ರೀತಿ ತಿಳ್ಕೋಬೇಕು, ರಕ್ಷಣೆ ಬರಬೇಕನ್ನೋದು ನನ್ನದೊಂದು ದಾಹ ಆಗಿದೆ. ಅದು ದೇವರು ಕೊಟ್ಟ ಒಂದು ಕೃಪೆ. ನಾನು ಯಾವಾಗಲೂ ಸಹ ಹಾಗೆ ಪ್ರಾರ್ಥನೆ ಮಾಡ್ತೇನೆ. ಈ ಚಾನಲ್ ಮುಖಾಂತರ ನನ್ನ ಭಾರತ ದೇಶದ ಕಟ್ಟ ಕಡೆಯವರೆಗೂ ಸುವಾರ್ತೆ ತಲುಪಲಿ ಅನ್ನೋದೇ ನನ್ನ ಉದ್ದೇಶ ಮತ್ತು ನನ್ನ ಪ್ರಾರ್ಥನೆ ಕೂಡ ಆಗಿದೆ. ದೇವರು ನಮಗೆ ಮಹಿಮೆ ಆಗಲಿ. ಸಹೋದರಿ ಲಕ್ಷ್ಮಿ ಅವರೇ, ಕರ್ತನು ನಿಮ್ಮನ್ನು ಒಳ್ಳೆಯದು ಮಾಡಲಿ. ನಾವು ಒಳ್ಳೆಯದನ್ನು ಶುಭ ಹಾರೈಸ್ತೇವೆ.